2 ಶಾಮುವೇಲನು 6ನೇ ಅಧ್ಯಾಯದ 11ನೇ ವಾಕ್ಯ. ಕರ್ತನ ಮಂಜೂಷವು ಗಾತ್ ಊರಿನ ಓಬೇದ್ ಏದೋಮನ ಮನೆಯಲ್ಲಿ 3 ತಿಂಗಳು ಇದ್ದದ್ದರಿಂದ ಕರ್ತನು ಓಬೇದ್ ಏದೋಮನ ಆತನ ಮನೆಯವರೆಲ್ಲರನ್ನು ಆಶೀರ್ವದಿಸಿದನು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಇವತ್ತು ನೀವು ಈ ವಿಡಿಯೋವನ್ನು ಅನೇಕ ಪ್ರಶ್ನೆಗಳಿಂದ ನೋಡುತ್ತಿರಬಹುದು, ಕೇಳುತ್ತಿರಬಹುದು. ನನ್ನ ಕುಟುಂಬದಲ್ಲಿ ಯಾಕೆ ಈ ಸಮಸ್ಯೆ? ನನಗೆ ಮಾತ್ರ ಯಾಕೆ ಈ ವೇದನೆ? ನಾವು ಯಾವುದೇ ಪ್ರಯತ್ನಗಳು ಮಾಡುತ್ತಾ ಇರುವಾಗಲೂ ಅದೆಲ್ಲವೂ ವಿಫಲವಾಗಿ ಸೋಲಲ್ಲಿ ಹೋಗುತ್ತಿರುವ ಕಾರಣವೇನು? ನಮ್ಮ ಮನೆಯಲ್ಲಿ ಮಾತ್ರ ಯಾಕೆ ರೋಗಗಳು? ನಮಗೆ ಮಾತ್ರ ಯಾಕೆ ಕಷ್ಟ? ನಾವು ಮಾತ್ರ ಯಾಕೆ ಈ ರೀತಿಯಾದಂತ ನೋವು ನಲಿವಲ್ಲಿ ಹೋಗಬೇಕು ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರಬಹುದು. ನನ್ನ ಮನೆಗೆ ಯಾವಾಗ ರಕ್ಷಣೆ ಬರುತ್ತೆ? ನನಗೆ ಯಾವಾಗ ಬಿಡುಗಡೆ ಉಂಟಾಗುತ್ತೆ? ನನ್ನ ಕುಟುಂಬದಲ್ಲಿರುವ ಜನರಿಗೆ ಯಾವಾಗ ಆಶೀರ್ವಾದಗಳು ಉಂಟಾಗುತ್ತೆ ಎಂಬ ಪ್ರಶ್ನೆಗಳು, ಕ್ವೆಶನ್ಸ್ ನಿಮಗಿರೋದಾದ್ರೆ ಇವತ್ತಿನ ಸಂದೇಶ ನಿಮಗೆ. ಓಬೇದ್ ಏದೋಮ್ ಎಂಬ ಒಂದು ದೇವ ಮನುಷ್ಯನ ಜೀವಿತದಲ್ಲಿ, ಆತನ ಕುಟುಂಬದಲ್ಲಿ, ಆತನು ವಾಸ ಮಾಡಿದಂತ ಮನೆಯಲ್ಲಿ ದೇವರ ಮಂಜೂಷವು ಬಂದಾಗ 3 ತಿಂಗಳು ಆ ಮಂಜೂಷ ಪೆಟ್ಟಿಗೆ ಆ ಮನೆಯಲ್ಲಿ ಇದ್ದ ಕ್ಷಣಗಳು ಆತನಿಗೆ ಆಶೀರ್ವಾದಕರವಾಗಿ ಮಾಡಿ, ಇದು ಆತನ ಕುಲದ ಒಂದು ಮಹಿಮೆಯಲ್ಲ, ಆತನ ಮನೆಯ ಮಹಿಮೆಯಲ್ಲ, ಆತನ ಗುಣಲಕ್ಷಣಗಳು ಏನೂ ಅಲ್ಲ. ಇದಕ್ಕಿಂತ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ದೇವರ ಮಂಜೂಷವು ಆತನ ಮನೆಯಲ್ಲಿ ವಾಸವಾಗಿತ್ತು. ದೇವರ ಮಂಜೂಷವು ಓಬೇದ್ ಏದೋಮ್ ಎಂಬ ವ್ಯಕ್ತಿಯ ಜೀವಿತದಲ್ಲೂ, ಆತನ ಮನೆಯಲ್ಲೂ, ಆತನ ಕುಟುಂಬದಲ್ಲೂ ಪ್ರವೇಶಿಸಿದ ಆ ಜೀವಿತ ಒಂದು ಅದ್ಭುತವಾದಂತ ಜೀವಿತವಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಓಬೇದ್ ಏದೋಮನ ಮನೆಯಲ್ಲೂ ಕಷ್ಟವಿರಬಹುದಾಗಿರಬಹುದು, ದುಃಖಗಳು, ಪ್ರಯಾಸಗಳು, ಅನೇಕ ಸಮಸ್ಯೆಗಳಿರಬಹುದು. ಆದರೆ ದೇವರ ಪ್ರಸನ್ನತೆ, ದೇವರ ಮಂಜೂಷವು ಆತನ ಮನೆಗೆ ಬಂದ ನಂತರ ಆತನ ಮನೆಯಲ್ಲೂ, ಕುಟುಂಬದಲ್ಲೂ, ಆತನ ಜೀವಿತದಲ್ಲೂ ವ್ಯತ್ಯಾಸಗಳು ಉಂಟಾಯಿತು. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಓಬೇದ್ ಏದೋಮನ ಮನೆಗೆ ಮಂಜೂಷ ಪೆಟ್ಟಿಗೆ ಬರೋಕ್ಕಿಂತ ಮುಂಚೆ ನೀತಿವಂತನಾದಂತ ಈ ಓಬೇದ್ ಏದೋಮನ ಜೀವಿತದಲ್ಲೂ ಅನೇಕ ಸಮಸ್ಯೆಗಳು ಬಂದಿರಬಹುದು. ಶತ್ರುಗಳು ಆತನನ್ನು ಹಿಂಸಿಸಿರಬಹುದು, ಸೈತಾನನು ಆತನ ಸಮಾಧಾನವನ್ನು ಕೆಡವಿರಬಹುದು, ರೋಗಗಳಿಂದ ಆತನನ್ನು ತುಂಬಿರಬಹುದು. ಆದರೆ ಆತನ ಮನೆಯಲ್ಲಿ ಒಂದು ದಿನ ದೇವರ ಮಂಜೂಷವು ಒಳಗೆ ತಂದ ಆ ಕ್ಷಣದಿಂದ ದಾವೀದನಿಗೆ ಹೀಗೆ ಹೇಳಲ್ಪಟ್ಟಿತು, ದೇವರು ಓಬೇದ್ ಏದೋಮನನ್ನು, ಆತನ ಕುಟುಂಬವನ್ನು ಸಂಪೂರ್ಣವಾಗಿ ಆಶೀರ್ವದಿಸಿದನು. ಅದರ ಅರ್ಥವೇನು? ದೇವರು ವಾಸ ಮಾಡುವ ಸ್ಥಳದಲ್ಲಿ ದೇವರ ಆಶೀರ್ವಾದಗಳು ವಾಸ ಮಾಡುತ್ತೆ. ದೇವರ ಪ್ರಸನ್ನತೆ ಬರುವ ಸ್ಥಳದಲ್ಲಿ ದೇವರ ಆಶೀರ್ವಾದಗಳು ಇರುತ್ತೆ. ಓಬೇದ್ ಏದೋಮ್ ಎಂಬ ಈ ವ್ಯಕ್ತಿ ದೇವರನ್ನು ಭಯಭಕ್ತಿಯಿಂದ ಆರಾಧಿಸಿದಂತ ಒಂದು ವ್ಯಕ್ತಿ, ದೇವರಿಗೆ ಕೊಡಬೇಕಾದಂತ ಸಂಪೂರ್ಣವಾದ ಘನತೆಯನ್ನು, ಮಹಿಮೆಯನ್ನು, ಆರಾಧನೆಯನ್ನು, ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುವ ಒಂದು ವ್ಯಕ್ತಿ ಆಗಿದ್ದ. ಓಬೇದ್ ಏದೋಮನು ದೇವರನ್ನು ಭಯಪಟ್ಟು ದೇವರಿಗೋಸ್ಕರವಾಗಿ ಜೀವಿಸುವ ಒಂದು ವ್ಯಕ್ತಿಯಾಗಿದ್ದ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ನಾವು ಎಷ್ಟು ಜನರು ದೇವರನ್ನು ಭಯಪಟ್ಟು, ಆ ಭಯವೆಂಬುದಾಗಿ ಹೇಳುವಾಗ ನೀವು ದೇವರಿಗೆ ಅಯ್ಯೋ ದೇವರು ಹುಡಿಯುತ್ತಾನೆ, ದೇವರನ್ನು ಬೈತಾರೆ, ಆ ರೀತಿಯಾದಂತ ಭಯವಲ್ಲ. ದೇವರು ಕ್ರೂರಿ, ಕೋಪಿಷ್ಟ, ಆ ರೀತಿಯಾದಂತ ಭಯವಲ್ಲ. ದೇವರಿಗೆ ಕೊಡಬೇಕಾದಂತ ಗೌರವ, ದೇವರು ನನ್ನ ಜೀವಿತದ ರಾಜನಾಗಿದ್ದಾನೆ, ಯೆಹೋವನಾದ ದೇವರು ನನ್ನ ಸೃಷ್ಟಿಕರ್ತನಾಗಿದ್ದಾನೆ, ಈ ದೇವರೇ ನನ್ನ ತಂದೆಯು, ಈ ದೇವರೇ ನನ್ನ ತಾಯಿಯು, ಈ ದೇವರೇ ನನ್ನನ್ನು ಇಲ್ಲಿವರೆಗೂ ನಡೆಸಿದ್ದಾನೆ, ಆತನಿಗೆ ನಾನು ಕೊಡಬೇಕಾದಂತ ಗೌರವವನ್ನು ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೀನೋ ಇಲ್ಲವೋ ಎಂಬ ಚಿಂತೆ ನಿಮ್ಮಲ್ಲಿ ಇವತ್ತು ಕಾಡುತ್ತಿದೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಾನು ದೇವರಿಗೆ ಕೊಡಬೇಕಾದಂತ ಗೌರವವನ್ನು ತಕ್ಕ
ಚಿಕ್ಕದಾಗಿ ಕೊಡುತ್ತಾ ಅದರ ಜೀವಿತವನ್ನು ಆತನಿಗೆ ಸಮರ್ಪಿಸುತ್ತಾ ಮುಂದೆ ಬರೋದಾದರೆ ಆತನ ಪ್ರಸನ್ನತೆ ನನ್ನನ್ನು ಆವರಿಸಿ ನನ್ನನ್ನು ಆಶೀರ್ವದಿಸೋದು ದೇವರ ಪ್ರಸನ್ನತೆಯಾಗಿದೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲೂ ದೇವರಿಗೆ ಸಲ್ಲಿಸಬೇಕಾದಂತ ಗೌರವವನ್ನು ಈ ದಿನದಿಂದ ನೀವು ಕೊಡೋದಕ್ಕೆ ಪ್ರಾರಂಭಿಸಿದರೆ, ದೇವರೇ ನೀನೇ ನನ್ನ ರಾಜನು, ನೀನೇ ನನ್ನ ಒಡೆಯನು, ನೀನೇ ನನ್ನ ಆಳ್ವಿಕೆ ಮಾಡುವವನು, ನೀನೇ ನನ್ನ ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿಯಾದ ದೇವರು, ನೀನೇ ನನಗೆ ಸಾಕು. ನಿನಗೆ ಬೇಕಾದಂತಹ ಸಕಲ ಗೌರವವನ್ನು, ವಾಕ್ಯ ಧ್ಯಾನವನ್ನು, ಪ್ರಾರ್ಥನೆಯನ್ನು, ಆರಾಧನೆಯನ್ನು, ಸ್ತುತಿ ಸ್ತೋತ್ರಗಳನ್ನು ನಾನು ತಕ್ಕ ಸಮಯದಲ್ಲಿ ಕೊಡ್ತೀನಿ ಎಂಬ ಪ್ರಾರ್ಥನೆಯನ್ನು ನೀವಿವತ್ತು ಪ್ರಾರ್ಥಿಸಿ ಸಮರ್ಪಿಸುವುದಾದರೆ, ನಿಮ್ಮ ಜೀವಿತದಲ್ಲೂ ಆಕಾಶ ಭೂಮಿಯನ್ನು, ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು ಸೃಷ್ಟಿಸಿದಂತ ಆ ದೇವರು ತನ್ನ ಸಾನ್ನಿಧ್ಯದಿಂದ ನಿನ್ನ ಮನೆಯನ್ನು ಆವರಿಸಿ ನಿನಗೆ ಬೇಕಾದಂತಹ ಸಕಲ ಆಶೀರ್ವಾದಗಳನ್ನು ಕೊಡ್ತಾನೆ ಎಂಬುದೇ. ಈ ಓಬೇದೇದೋಮನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿರಬಹುದು, ಕಷ್ಟಗಳಿರಬಹುದು, ಆದರೆ ದೇವರ ಪ್ರಸನ್ನತೆ ಬಂದ ಆ ಕ್ಷಣದಿಂದ ಆತನ ಜೀವಿತದಲ್ಲಿ ಒಂದು ವ್ಯತ್ಯಾಸ, ಒಂದು ಮಾರ್ಪಾಡು, ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ಅದ್ಭುತಗಳು ನಡೆಯೋದಕ್ಕೆ ಪ್ರಾರಂಭವಾಯಿತು. ನಿಮ್ಮ ಜೀವಿತದಲ್ಲೂ ದೇವರ ಪ್ರಸನ್ನತೆ, ದೇವರ ಮಂಜೂಷವು ನಮ್ಮ ಮನೆಯಲ್ಲಿ ಪ್ರವೇಶಿಸಲಿ. ಈ ದೇವರ ಮಂಜೂಷವು ಪ್ರವೇಶಿಸುವಾಗ ಆತನ ಮನೆಯ ದ್ವಾರವನ್ನು ಓಬೇದೇದೋಮನು ತೆರೆದಿಟ್ಟನು. ದೇವರ ಮಂಜೂಷವು ನನ್ನ ಮನೆಗೆ ಬರಲಿ ಎಂಬುದಾಗಿ ಇವತ್ತು ನನ್ನ ಹೃದಯದ ಬಾಕಿಲನ್ನು, ನನ್ನ ಮನೆಯ ಬಾಕಿಲನ್ನು, ನನ್ನ ಕುಟುಂಬದ ಬಾಕಿಲನ್ನು ನಾನು ದೇವರೇ ನೀನು ಬರುವುದಕ್ಕೆ ತೆರೆದಿಡ್ತೀನಿ ಎಂಬುದಾಗಿ ಪ್ರಾರ್ಥಿಸುವವರು ಎಷ್ಟು ಜನ ಇದ್ದೀರಾ? ಇವತ್ತು ಕಠಿಣ ಹೃದಯಗಳಿಂದ ದೇವರು ಬೇಡ, ಯಾವುದೇ ಸಭೆ ಬೇಡ, ಯಾವ ಆರಾಧನೆಗಳು ಬೇಡ, ಬೈಬಲ್ ಧ್ಯಾನ ಬೇಡ, ಪ್ರಾರ್ಥನೆ ಬೇಡ ಎಂಬುದಾಗಿ ಯಾರಾದರೂ ಚಿಂತಿಸುತ್ತಾ ನಾವು ನೋಡುತ್ತಿದ್ದರೆ, ಇವತ್ತು ನಿಮ್ಮ ಹತ್ರ ಮಾತನಾಡೋದು ನಿನ್ನ ಹೃದಯದ ಬಾಕಿಲನ್ನು ದೇವರಿಗಾಗಿ ತೆರೆ ಎಂಬುದಾಗಿ. ನಿನ್ನ ಮನಸ್ಸನ್ನು ದೇವರಿಗಾಗಿ ತೆರೆ, ನಿನ್ನ ಬಾಕಿಲುಗಳನ್ನು ವಿಶಾಲವಾಗಿ ತೆರೆದಿಡು. ದೇವರು ಪ್ರವೇಶಿಸುವಾಗ ನಿನಗೆ ಆಶೀರ್ವಾದಗಳನ್ನು, ಸಮಾಧಾನ, ಶಾಂತಿಯನ್ನು ಆತನು ನೀಡುವನು. ನಿನಗೆ ಬೇಕಾದಂತ ಸಕಲ ಆಶೀರ್ವಾದವನ್ನು ಕೊಡೋದಕ್ಕೆ ಆತನು ನಿನ್ನ ಜೀವಿತದಲ್ಲಿ ಪರಿಶುದ್ಧನಾದ ದೇವರು ನಿನ್ನಲ್ಲಿ ಪ್ರವೇಶಿಸುತ್ತಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಓಬೇದೇದೋಮನು ತನ್ನ ಬಾಕ್ಯವನ್ನು, ಮನೆಯ ಬಾಕ್ಯವನ್ನು ತೆರೆದಿಟ್ಟ ಹಾಗೆ ನೀವು ಆತನಿಗೋಸ್ಕರವಾಗಿ, ದೇವರಿಗೋಸ್ಕರವಾಗಿ ನಿಮ್ಮ ಮನೆಯ ಬಾಕ್ಯವನ್ನು ತೆರೆದಿಡುತ್ತೀರೋ. ಈ ಓಬೇದೇದೋಮನ ಮನೆಯಲ್ಲಿ ಪ್ರವೇಶಿಸಿದ್ದು ಮಂಜೂಷ ಪೆಟ್ಟಿಗೆ. ಈ ಮಂಜೂಷವು ಬಂಗಾರದಿಂದ ನಿರ್ಮಿಸಲ್ಪಟ್ಟದು. ಈ ಮಂಜೂಷದಲ್ಲಿ 3 ವಸ್ತುಗಳಿದೆ. ಒಂದು, ಪರಲೋಕದಿಂದ ಇಳಿದು ಬಂದಂತ ದೇವರ ಮನ್ನ ಒಂದು ಬೌಲಲ್ಲಿ ಇಟ್ಟಿದ್ದಾರೆ. ಎರಡನೇದು, ದೇವರ ಕೈಗಳಿಂದ ಬರೆಯಲ್ಪಟ್ಟಂತ ಆ ದಶಾಜ್ಞೆಗಳು 2 ಕಲ್ಲುಗಳು, ಅದು ಈ ಮಂಜೂಷ ಪೆಟ್ಟಿಗೆಯಲ್ಲಿದೆ. ಮೂರನೇದು, ಆರೋನನ ಕೈಯಲ್ಲಿದ್ದ ಆ ಒಂದು ಕೋಲು, ಆ ಕೋಲಲ್ಲಿ ಉಂಟಾದಂತ ಆ ಒಂದು ಬಾದಾಮಿಯ ಗಿಡವು, ಅದರ ಹಣ್ಣು, ಇದೆಲ್ಲವೂ ಸೇರಿ ಆ ಒಂದು ಮಂಜೂಷ ಪೆಟ್ಟಿಗೆಯಲ್ಲಿದೆ. ಅದು ಮಾತ್ರವಲ್ಲ, ಇಸ್ರಾಯೇಲ್ ಜನರ ಆರಾಧ್ಯ ಸ್ಥಾನವು, ನಂಬಿಕೆಯು ಏನೋ, ಈ ಮಂಜೂಷ ಪೆಟ್ಟಿಗೆಯಲ್ಲಿ ಮೇಲೆ ದೇವರ ಪ್ರಸನ್ನತೆ ಇಳಿದು ಬರುತ್ತೆ. ಈ ಮಂಜೂಷ ಪೆಟ್ಟಿಗೆಯನ್ನು ದೇವರು ಪ್ರಕಟಣೆಯಾಗಿ ಮೋಶೆಗೆ ಕೊಟ್ಟು ಮೋಶೆ ಇದನ್ನು ಸಿದ್ಧಪಡಿಸಿದನು. ಇದರ ಅರ್ಥ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ, ದೇವರೇ ವಾಸ ಮಾಡುವ ಒಂದು ಸ್ಥಳ ಮನುಷ್ಯರಿಗಾಗಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಈ ಒಂದು ಮಂಜೂಷ ಪೆಟ್ಟಿಗೆ ಓಬೇದೇದೋಮನ ಮನೆಯಲ್ಲಿ ಪ್ರವೇಶಿಸುವಾಗ ಆತನು ಎಷ್ಟು ಗೌರವವನ್ನು, ಎಷ್ಟು ಭಯಭಕ್ತಿಯನ್ನು ದೇವರಿಗೆ ಕೊಟ್ಟಿರಬಹುದು. ಆ ಭಯಭಕ್ತಿ ನಿಮ್ಮ ಜೀವಿತದಲ್ಲಿ ಇದೆಯೋ ಇಲ್ಲವೋ ಎಂಬ ಒಂದು ಪ್ರಶ್ನೆಯನ್ನು ನಾವು ಚಿಂತಿಸಬೇಕಾಗಿದೆ. ದೇವರ ಪ್ರಸನ್ನತೆ ಆತನ ಮನೆಯೊಳಗೆ ಪ್ರವೇಶಿಸಿದಾಗ ದೇವರೇ ಆ ಮನೆಯೊಳಗೆ ಇಳಿದು ಬಂದ ಅರ್ಥವೇ ಅದು. ಪ್ರೈಸ್ ದಿ ಲಾರ್ಡ್. ದೇವರೇ ಓಬೇದೇದೋಮನ ಮನೆಯೊಳಗೆ ಪ್ರವೇಶಿಸಿತು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ದೇವರು ಒಂದು ಮನೆಯ ಮೇಲೆ ಇಳಿದು ಬಂದರೆ, ದೇವರು ಒಂದು ವ್ಯಕ್ತಿಯ ಮೇಲೆ ಇಳಿದು ಬಂದರೆ, ದೇವರ ಪ್ರಸನ್ನತೆ ಒಂದು ವ್ಯಕ್ತಿಯನ್ನು ಮುಟ್ಟಿದರೆ ಅವರು ಇದ್ದ ಹಾಗೆ ಇರೋದಿಲ್ಲ. ಅವರಿಗೆ ಸಂಪೂರ್ಣವಾದಂತಹ ವ್ಯತ್ಯಾಸವನ್ನು, ಬದಲಾವಣೆಯನ್ನು ದೇವರು ದಯಪಾಲಿಸುತ್ತಾನೆ ಎಂಬುದನ್ನು ನಾವು ವಾಕ್ಯದಲ್ಲಿ ತಿಳಿದುಕೊಳ್ತೀವಿ. ಮಾತಾಡೋಕೆ ಕಷ್ಟವಿದ್ದಂತ ಮೋಶೆಯ ಮೇಲೆ ದೇವರ ಪ್ರಸನ್ನತೆ ಹಿಡಿದು ಬಂದಾಗ ಎಷ್ಟೋ ಸಾವಿರಾರು ಜನಗಳನ್ನು ಐಗುಪ್ತ ದೇಶದಿಂದ ಕನಾನ್ ದೇಶಕ್ಕೆ ಕರ್ಕೊಂಡು ಬರುವಂತಹ ಒಂದು
ಲೀಡರ್ಶಿಪ್ ಅನ್ನು ದೇವರು ಕೊಟ್ಟರು. ಮಾತಾಡೋದಕ್ಕೆ ಬರೋದಿಲ್ಲ, ಭಯ ಮಾತ್ರ ತುಂಬಿದಂತ ಪೇತ್ರನ ಮೇಲೆ ದೇವರ ಪ್ರಸನ್ನತೆ ಅಭಿಷೇಕವು ಇಳಿದು ಬಂದಾಗ 3,000 ಜನರ ಒಂದೇ ಪ್ರಸಂಗದಲ್ಲಿ 3,000 ಜನರನ್ನು ಆರಿಸೋದಕ್ಕೆ, ಅವರನ್ನು ದೀಕ್ಷೆ ಸ್ನಾನ ಕೊಡೋದಕ್ಕೆ ಪೇತ್ರನಿಗೂ ಶಿಷ್ಯರಿಗೂ ದೇವರು ಕೃಪೆ ಕೊಟ್ಟವರು. ಪದ್ಮೋಸ್ ಎಂಬ ಏಕಾಂತತೆಯಲ್ಲೂ ದೇವರ ಪ್ರಸನ್ನತೆಯನ್ನು ಸ್ವೀಕರಿಸಿದಂತ ಯೋಹನ್ನಾನನು ಪ್ರಕಟಣೆ ಎಂಬ ಪುಸ್ತಕವನ್ನು ಬರೆಯೋದಕ್ಕೆ ದೇವರ ಸಹಾಯ ಮಾಡಿದ್ರು. ದೇವರ ಪ್ರಸನ್ನತೆ ಒಬ್ಬ ವ್ಯಕ್ತಿಯ ಮೇಲೆ ಇಳಿದು ಬರೋದಾದರೆ ಆ ವ್ಯಕ್ತಿಯ ಜೀವಿತ ಸಂಪೂರ್ಣವಾಗಿ ವ್ಯತ್ಯಾಸವಾಗುತ್ತೆ. ರಕ್ತ ಕುಸುಮ ರೋಗವಿದ್ದಂತ ಆ ಸ್ತ್ರೀ ಯೇಸುವಿನ ಬಟ್ಟೆಯ ನುಣಿಯನ್ನು ಮುಟ್ಟಿದಾಗ ದೇವರ ಪ್ರಸನ್ನತೆ ಆಕೆಯ ಮೇಲೆ ಚಲಿಸಿದಾಗ ಆಕೆಯ ಸಕಲ ರೋಗವು ನೀಗಿದ ಹಾಗೆ ಇವತ್ತು ನಿನ್ನ ಮೇಲೆ ದೇವರ ಪ್ರಸನ್ನತೆ ಇಳಿದು ಬರುವಾಗ, ನಿನ್ನ ಮನೆಯ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಕುಟುಂಬದಲ್ಲಿರುವವರ ಮೇಲೆ ದೇವರ ಪ್ರಸನ್ನತೆ ಇಳಿದು ಬರುವಾಗ ದೇವರು ನಿನಗೂ ನಿನ್ನ ಕುಟುಂಬಕ್ಕೂ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಲಿ ಎಂಬ ಪ್ರಾರ್ಥನೆ ನನಗಿರೋದು. ದೇವರ ಪ್ರಸನ್ನತೆಗಿರುವಂತಹ ಶಕ್ತಿಯನ್ನು ನಾವು ತಿಳಿದುಕೊಳ್ಳಬೇಕು. ನನ್ನನ್ನು ಕೇಳುವಂತಹ ಪ್ರಿಯ ದೇವ ಜನರೇ, ದೇವರ ಪ್ರಸನ್ನತೆಗಿರುವ ಶಕ್ತಿ ಅದು ಸೃಷ್ಟಿಸುವಂತ ದೇವರ ಪ್ರಸನ್ನತೆ ಎಷ್ಟೇ ಶೂನ್ಯವಾಗಿರಲಿ, ಎಷ್ಟೇ ಕಾಡ್ಗತ್ತಲು ತುಂಬಿರಲಿ, ಏನೇ ಸೈತಾನನ ಕ್ರಿಯೆಗಳು ನಡೆಯಲಿ, ದೇವರ ಪ್ರಸನ್ನತೆ, ದೇವರ ಆತ್ಮನು ಒಂದು ಸ್ಥಳದ ಮೇಲೆ, ಒಂದು ವ್ಯಕ್ತಿಯ ಮೇಲೆ ಇಳಿದು ಬರೋದಾದರೆ ಅಲ್ಲಿ ದೇವರು ಸೃಷ್ಟಿಸುವವನಾಗಿದ್ದಾನೆ. ದೇವರ ಪ್ರಸನ್ನತೆ ಸೃಷ್ಟಿಸೋದಾಗಿದೆ. ಎರಡನೇದು, ದೇವರ ಪ್ರಸನ್ನತೆ ಶುದ್ಧೀಕರಿಸೋದಾಗಿದೆ. ಒಂದು ವ್ಯಕ್ತಿಯ ಮೇಲೆ ದೇವರ ಪ್ರಸನ್ನತೆ ಇಳಿದು ಬರೋದಾದರೆ ಆತನ ಒಳಗೆ, ಆತನ ಹೊರಗೆ ಸಂಪೂರ್ಣವಾಗಿ ದೇವರು ಶುದ್ಧೀಕರಿಸುವವನಾಗಿದ್ದಾನೆ. ದೇವರ ಪ್ರಸನ್ನತೆ ಶುದ್ಧೀಕರಿಸೋದಾಗಿದೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಇವತ್ತು ಸೃಷ್ಟಿಸುವಂತ ದೇವರ ಪ್ರಸನ್ನತೆ, ನಿನ್ನ ಶುದ್ಧೀಕರಿಸುವಂತ ದೇವರ ಪ್ರಸನ್ನತೆ ನಿನ್ನನ್ನು ಆವರಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಮೂರನೇದು, ಈ ದೇವರ ಪ್ರಸನ್ನತೆ ನಿನಗೆ ದಯಪಾಲಿಸುವಂತ ಪ್ರಸನ್ನತೆ ಆಗಿದೆ. ನಿನ್ನ ಅವಶ್ಯಗಳನ್ನೆಲ್ಲ ನಿನಗೆ ನೆರವೇರಿಸಿ ಕೊಡೋದಕ್ಕೆ, ನಿನಗೆ ಬೇಕಾದದ್ದನ್ನೆಲ್ಲ ದಯಪಾಲಿಸುವಂತ ದೇವರ ಪ್ರಸನ್ನತೆ ನಿನ್ನ ಮೇಲೆ ಇಳಿದು ಬರಲಿ. ಮೂರನೇದು, ನೀನು ಕಳೆದುಕೊಂಡದ್ದೆಲ್ಲವನ್ನು ನಿನಗೆ ಮತ್ತೊಂದು ಸಾರಿ ತಿರುಗಿ ಕೊಡೋದಕ್ಕೆ ದೇವರ ಪ್ರಸನ್ನತೆ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ ಇಳಿದು ಬರಲಿ. ಐದನೇದು, ನಿನ್ನನ್ನು ಸಂರಕ್ಷಿಸೋದಕ್ಕೆ ದೇವರ ಪ್ರಸನ್ನತೆ ನಿನ್ನ ಮೇಲೆ ಆವರಿಸಿದೆ. ಆರನೇದು, ನಿನ್ನನ್ನು ಅಭಿಷೇಕದಿಂದ ತುಂಬಿ ನೀನು ಅನೇಕರಿಗೆ ಅಭಿಷೇಕವಾಗಿ ಆಶೀರ್ವಾದವಾಗಿ ಇರೋದಕ್ಕೆ ನಿನ್ನ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇದೆ. ನಿನ್ನ ಶತ್ರುಗಳನ್ನು ನಿನ್ನ ಮುಂದೆಯೇ ನಿರ್ಮೂಲ ಮಾಡೋದಕ್ಕೆ ದೇವರ ಪ್ರಸನ್ನತೆ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ನಿನಗೆ ಅನೇಕ ವಿಷಯಗಳ ಮೇಲಿರುವ ಪ್ರಕಟಣೆಯನ್ನು ಕೊಡೋದಕ್ಕೆ, ದೇವರ ವಾಕ್ಯದಲ್ಲಿರುವ ದರ್ಶನಗಳ ಮೇಲೆ ಬೇಕಾದಂತ ಪ್ರಕಟಣೆಯನ್ನು ಕೊಡೋದಕ್ಕೆ ದೇವರ ಪ್ರಸನ್ನತೆ ನಿನ್ನ ಮೇಲೆ ಇಳಿದು ಬರ್ತಾ ಇದೆ. ಈ ಪ್ರಸನ್ನತೆಯ ಶಕ್ತಿಯನ್ನು ತಿಳಿದು ಜೀವಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ದೇವರೇ, ಓಬೇದೇದೋಮನ ಜೀವಿತದಲ್ಲಿ ಹೇಗೆ ಆತನ ಮನೆಯಲ್ಲಿ ನಿನ್ನ ಪ್ರಸನ್ನತೆ ಇತ್ತೋ ನನ್ನ ಮನೆಯಲ್ಲೂ, ನನ್ನ ಜೀವಿತದಲ್ಲೂ, ನನ್ನ ಕುಟುಂಬದಲ್ಲೂ ಇರಲಿ ಎಂಬ ಪ್ರಾರ್ಥನೆ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ಓಬೇದೇದೋಮನ ಮನೆಯಲ್ಲಿ ವಾಸ ಮಾಡಿದಂತ ದೇವರ ಪ್ರಸನ್ನತೆ, 3 ತಿಂಗಳು ಮಾತ್ರ ಇದ್ದಂತ ಆ ದೇವರ ಪ್ರಸನ್ನತೆ ಆತನ ಕುಟುಂಬವನ್ನು, ಆತನ ಸಂತತಿಯನ್ನು ಆಶೀರ್ವದಿಸಿದಂತ ದೇವರು ನಮ್ಮ ಮೇಲೂ ಸಮಸ್ತವಾಗಿ ಸಂಪೂರ್ಣವಾಗಿ ಯುಗ ಯುಗಾಂತರವೂ ನಿನ್ನ ಪ್ರಸನ್ನತೆ ನಮ್ಮ ಜೊತೆ ಇರಲಿ. ನಮ್ಮ ಕಣ್ಣು ನಾವು ಮುಚ್ಚುವವರೆಗೂ, ನಮ್ಮ ಪ್ರಾಣ ಈ ಭೂಲೋಕ ಬಿಟ್ಟು ನಿನ್ನ ಸನ್ನಿಧಿ ಬರೋವರೆಗೂ ನಿನ್ನ ಪ್ರಸನ್ನತೆ ನಮ್ಮ ಜೊತೆ ಇರಲಿ ಎಂಬ ಪ್ರಾರ್ಥನೆ ನಾವು ಮಾಡ್ತಾ ಇದ್ದೀವಿ. ನೀನೇ ನಮ್ಮನ್ನು ಆಶೀರ್ವದಿಸು, ನೀನೇ ನಮ್ಮನ್ನು ಸೃಷ್ಟಿಸು, ನೀನೇ ನಮ್ಮನ್ನು ಶುದ್ಧೀಕರಿಸು, ನೀವೇ ನಮ್ಮನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ವಾಕ್ಯಗಳನ್ನು ನಮ್ಮನ್ನು ಧ್ಯಾನಿಸೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರನ್ನ ಎಲ್ಲರನ್ನು ಆಶೀರ್ವಾದ ಮಾಡಿ.